ಏನೋ ಬಾರಿ ವಿಶ್ವೇಶ್ವರಯ್ಯನ ಮರಿ ಮೊಮ್ಮಗಳು ಥರ ಓದ್ತಾ ಇದ್ದಾಳೆ. ಎಷ್ಟೇ ಓದಿದ್ರು ಮನೆ ಮುಂದೆ ರಂಗೋಲಿ ಹಾಕೋದು ಬಿಟ್ಟು ಇನ್ನೇನು ತಾನೇ ಮಾಡ್ತಾಳೆ. ಮೂಡಲ್ ಕುಣಿಗಲ್ ಕೆರೆ ನೋಡೋರ್ ಗಂಧೈ ಭೋಗ ಮೂಡಿ ಬರ್ತಾನೋ ಚಂದಿರಾಮ ತಾನಂದನ್ನೇ ಮೂಡಿ ಬರ್ತಾನೋ ಚಂದಿರಾಮ. ನಿಂಬಿಯ ಬನದ ಮ್ಯಾಗಳ ಚಂದ್ರಾಮ ಚೆಂಡಾಡಿದ ಚೆಲುವಯ್ಯ ಚೆಲುವೋ ತಾನಿ ತಂದನೋ ಚಿನ್ಮಾಯ ರೂಪೆ ಕೋಲಣ್ಣ ಕೋಲೆ. ಗಲ್ಲು ಗಲ್ಲನು ತಾ ಗೆಜ್ಜೆ ಗಲ್ಲು ಸಾಜನು ತಾ ಗೆಜ್ಜೆ ಗಲ್ಲು ತಾಜನು ತಾ ಒಳ್ಳೆದ ರಂಗನು. ಹಾಡು ಮುಂದಕ್ಕೆ ಹಾಡು. ಯಾಕೆ ಹಳೇ ಸಿಡಿ ತರ ಅಲ್ಲೇ ಸ್ಟ್ರಕ್ ಆಗಿದ್ಯಾ? ಮುಂದಕ್ಕೆ ಹಾಡಕ್ ಗೊತ್ತಿಲ್ವಾ? ಯಾಕೆ ಲಕ್ಷ್ಮಿ, ಇಷ್ಟ ಆಗ್ಲಿಲ್ವಾ? ಬೀಟ್ ಮೀ ಹೇಟ್ ಮೀ ಯು ಕ್ಯಾನ್ ನೆವರ್ ಬ್ರೇಕ್ ಮೀ ವಿಲ್ ಮೀ ಥ್ರಿಲ್ ಮೀ ಯು ಕ್ಯಾನ್ ನೆವರ್ ಕಿಲ್ ಮೀ, ಈ ಥರ ಹಾಡುಗಳು ಹಾಡೋನು ನಾನು. ಏನೋ ನಿನಗಿಷ್ಟ ಆಗಲಿ ಅಂತ ನಿನ್ನ ಟೇಸ್ಟ್ ಸಾಂಗ್ಗಳನ್ನ ಹುಡುಕಿ ಹುಡುಕಿ ಹಾಡಿದ್ದೀನಿ. ನೀನೇ ಹುರ್ಕೊಂಬಿಟ್ರೆ ಹೆಂಗೆ ಲಕ್ಷ್ಮಿ? ಇನ್ಯಾವುದಿದೆ? ಹಾಂ, ರಾಯರು ಬಂದರು ಮಾವನ ಮನೆಗೆ ರಾತ್ರಿ ಆಗಿತ್ತು, ಹುಣ್ಣಿಮೆ ಅರಸಿದ ಬಾನಿನ ನಡುವೆ ಚಂದಿರ ಬಂದಿತ್ತು. ತೆಗೆದು ಬಿಟ್ಟ ಅಂದ್ರೆ ನಿನಗೆ ಗೊತ್ತಿರೋ ಎರಡೆರಡು ಸಾಲು ಮರ್ತೋಗ್ಬಿಡ್ಬೇಕು. ನಿನಗೆ ಹಾಡೋ ಶೋಕಿ ಇದ್ರೆ ಹೊರಗಡೆ ಹೋಗಿ ಹಾಡು. ನಾನು ಯಾಕೆ ಹೊರಗಡೆ ಹೋಗಿ ಆಡ್ಲಿ? ಬೇಕಾದ್ರೆ ನೀನೇ ಹೊರಗಡೆ ಹೋಗಿ ಓದ್ಕೋ. BBMP ಅವರು ಹೊಸದಾಗಿ LED ಲೈಟ್ಸ್ಗಳನ್ನ ಹಾಕಿದ್ದಾರೆ. ವಿಶ್ವೇಶ್ವರಯ್ಯನವರು ಬೀದಿ ದೀಪದ ಕೆಳಗಡೆ ಓದಿ ಇಂಜಿನಿಯರ್ ಆದ್ರೂ ಕಣೆ, ನೀನು ಅಟ್ಲೀಸ್ಟ್ ಮೇಸ್ತ್ರಿ ಆದ್ರೂ ಆಗ್ತೀಯ. ಅಲ್ಲಲ್ಲ, ಸರ್ವೆಂಟ್ ಆಗ್ತೀಯ, ಜೂನಿಯರ್ ನಾಗಿ. ನೀನು ಅಷ್ಟೇ, ರೂಮಲ್ಲಿ ಹಾಡೋ ಬದಲು ರೋಡಲ್ಲಿ ಹೋಗಿ ಹಾಡು. 4 ಕಾಸಾದ್ರೂ ಸಂಪಾದನೆ ಆಗುತ್ತೆ. ಬೇಡ್ಕೊಂಡು ನಮ್ಮ ಮನೆಗೆ ಬಂದಿರೋರು ಯಾರು ಅಂತ ಎಲ್ರಿಗೂ ಗೊತ್ತು, ನಾನು ಯಾಕೆ ರೋಡಿಗೆ ಹೋಗ್ಲಿ? ಓ ಹೌದಾ? ಹಾಗಿದ್ರೆ PG ಹತ್ರ ಬೇಡ್ಕೊಂಡ್ ಬಂದು ರೋಡಲ್ಲಿ ನಿಂತಿದ್ ಯಾರೋ, ತಾವು ಸ್ವಲ್ಪ ನೆನಪು ಮಾಡ್ಕೊಳ್ಳಿ. ನಾನೇನು ನನಗೋಸ್ಕರ ಬಂದಿರಲಿಲ್ಲ, ಹೋಗಲೇ. ನನ್ನ ರೂಮು, ನನ್ನ ಇಷ್ಟ, ನಾನು ಹಾಡೇ ಹಾಡ್ತೀನಿ. ತಿಂಗಳು ಮುಳುಗಿದವೋ ರಂಗೋಲಿ ಬೆಳಗಿದವೋ, ಕೇಳು ನಿಂದ ಹಾಡು. ಹೇ ತಿಂಗಳು ಮುಳುಗಿದವೋ ರಂಗೋಲಿ ಬೆಳಗಿದವೋ, ಹೇ ಮೂಡಲ್ ಕುಣಿಗಲ್ ಕೆರೆ ನೋಡೋಗೊಂದೈ ಭೋಗ ಮೂಡಿ ಬರ್ತಾನೋ ಚಂದಿರ. ಛೇ, ನಾಳೆ ಮೊದಲು ಆ ಕಾಟನ್ ಬಾಕ್ಸ್ನ ಎಲ್ಲಾದ್ರೂ ಎತ್ತಿಡ್ಬೇಕು. ಯಾರನ್ನ ಯಾಮಾರ್ಸೋದಕ್ಕೆ ಈ ಸುಳ್ಳು ನಗು ದೇವ್ಕಿ? ನಿನಗ್ ನೀನೇ ಮೋಸ ಮಾಡ್ಕೋತಾ ಇದೆಯಾ? ಇಡೀ ಪ್ರಪಂಚದ ಮುಂದೆ ನಾನು ನಗಬಹುದು, ಆದರೆ ನನ್ನ ಕಣ್ಣುಗಳನ್ನೇ ನಾನು ಹೇಗೆ ಯಾಮಾರಿಸ್ಲಿ? ಹೊರಗಡೆ ಒಂದು ಬದುಕು, ಒಳಗಡೆ ನರ್ಕ.
ಲಕ್ಷ್ಮಿ 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 ಮೈ ಡಾರ್ಲಿಂಗ್ ಬುಲ್ಬುಲ್ ಮಾತಾಡಕ್ಕಿಲ್ವಾ? ಇವಳು ಓದ್ತಾ ಇರೋ ರೇಂಜ್ ನೋಡಿದ್ರೆ ಈ ಸೆಮಿಸ್ಟ್ರಲ್ಲಿ ಇವಳೇ ಟಾಪರ್ ಆಗೋಗ್ತಾಳೆ ಅನಿಸ್ತಾ ಇದೆಯಲ್ಲ. ಅವನು ಹಂಗೆ ಮಾತ್ರ ಆಗಬಾರ್ದು. ನಾನು ಇವಳಿಗೆ ಸರ್ವೆಂಟ್ ಆಗೋದಾ? ಚಾನ್ಸೇ ಇಲ್ಲ. ನೋ ವೇ. ಹೆಂಗಾದರೂ ಮಾಡಿ ಡಿಸ್ಟರ್ಬ್ ಮಾಡಬೇಕಲ್ಲ. ಪುಸ್ತಕ ಕಿತ್ಕೊಂಡ್ಬಿಡ್ಲಾ? ನೋ 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 ಆದಿ, ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಬಾರ್ದು. ಏನು ಮಾಡೋದು? ಹಲೋ ನಾನಾ? ಹಲೋ ಅಜ್ಜಿ, ಕೇಳಿಸ್ತಿಲ್ಲ? ಹಲೋ ನಾನಾ? ನಾನು ಬರಬೇಕಾ? ಓ ಲಕ್ಷ್ಮಿ ಬರಬೇಕಾ? ಆದರೆ ಲಕ್ಷ್ಮಿ ಮಲ್ಕೊಂಡು ನಿದ್ದೆ ಮಾಡ್ತಾ ಇದ್ದಾಳಲ್ಲ. ಓಕೆ ಅಜ್ಜಿ, ಆಯ್ತು. ಏನಕ್ಕೆ ಅಜ್ಜಿ ಫೋನ್ ಮಾಡಿದ್ದು? ನಿಂಗೆ ಯಾಕೆ ಬೇಕದು? ಆದಿ ತಮಾಷೆ ಮಾಡ್ಬೇಡ, ಏನಕ್ಕೆ ಅಂತ ಹೇಳು. ಇದೇ ನಿಮ್ಮ ಹಳ್ಳಿ ಮನೆ ಅನ್ಕೊಂಡಿದ್ಯಾ? ನಿಮ್ಮಮ್ಮ ಶ್ರೀಮತಿ ನಳಿನಿ ಅವರು ಅಡುಗೆ ಮನೆಯಿಂದ ರೀ ಅಡುಗೆ ರೆಡಿ ಆಗಿದೆ ಕಣ್ರಿ ಅಂತಿದ್ದಂಗೆ ನಿಮ್ಮಪ್ಪ ಕೇಶವ ಪುರೋಹಿತರು ದೇವಸ್ಥಾನದಿಂದನೇ ತಟ್ಟೆ ಹಾಕಿ ಕೈ ತೊಳ್ಕೊಂಡು ಬಂದ್ಬಿಡ್ತೀನಿ ಅಂತ ಹೇಳ್ತಾರೆ ಅನ್ನಕ್ಕೆ